ನಾವು ನೋಡಿದೆ. ಹೀಗಾಗಿ ಡಿ ಕೆ ಶಿ ಅವರಿಗೆ ಅವ್ರು ತೊಗೊಳ್ಬೇಕು ತೊಗೊಳ್ಬಾರ್ದು. ಈಗ ಅವ್ರಿಗೆ ಏನು ಬೇಕಾದ್ರೆ ತಮ್ಮ ಕೆಲಸ ನೋಡಿದ್ರೆ ತಮ್ಮ ಬೆಂಬಲಿಗರು ನಾಳೆ 2028 ತಮ್ಮ ಪರವಾಗಿ ಬ್ಯಾಟ್ ಬೀಸುವಂಥವ್ರು ಯಾರಿದಾರ ಅಂಥವ್ರು ಯಾರಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಟ್ಟಣವರು ಸಿದ್ದು ಅಂದರೆ ಸಿದ್ದರಾಮಯ್ಯ ಹತ್ತಿರ ಆ ಕಡೆ ಹೋಗ್ತಾರೆ. ಹೀಗಾಗಿ ಅವ್ರಿಗೆ 100ಕ್ಕೆ 100 ಭರವಸೆ ಪಟ್ಟಣವ್ರ ಮೇಲಿಲ್ಲ. ಆದರೆ ಬಿಡು ಸಹಿತ ಅಷ್ಟೇ ಕಷ್ಟ ಅದ. ಯಾಕಂದ್ರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಕಟ್ಟರ್ ಕಾಂಗ್ರೆಸ್ಸಿಗರ, ಸಿದ್ದರಾಮಯ್ಯ ಗೆಳೆಯರಿರ್ಬೋದು, ಮತ್ತು ಹಿರಿಯ ತಮಾನ ಕೆಲವು ಜನ ಅವ್ರನ್ನ ಮೆಸ್ತಾರೆ ಪಟ್ಟಣವ್ರನ್ನ. ಹೀಗಾಗಿ ಇವತ್ತು ಡಿ ಕೆ ಶಿ ಅವ್ರಿಗೆ ಇರುತ್ತಿರೋ ದೊಡ್ಡ ಸಮಸ್ಯೆ ಅಂದ್ರೆ ಪಟ್ಟಣವ್ರನ್ನ ಸರಿಸೋದು ಹೆಂಗೆ, ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ಅವ್ರನ್ನ ತೊಗೊಳ್ಳೋದು ಹೆಂಗೆ ಅಂತೇಳಿ. ಯಾಕಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸಣ್ಣವರು ಹೌದು, ಇನ್ನೂ ಏಜ್ ಅದ, ಸಾಕಷ್ಟು ಅವಕಾಶಗಳಿದ್ದಾವೆ. ಜೊತೆಗೆ ಈಗಾಗಲೇ 3 ವರ್ಷ ಮಿನಿಸ್ಟ್ರಿಗಿರಿ ಅನುಭವಿಸಿದಾರೆ. ಇವೆಲ್ಲನೂ ಅವ್ರ ಹಿಂದೆ ಪ್ಲಸ್ ಪಾಯಿಂಟ್ಸ್ ಇದ್ದಾವೆ. ಹೆಣ್ಮಕ್ಳು ಕೊಟ್ಟಾರಿಗಾರ ಕೊಟ್ಟದಲ್ಲೇ ಆ ದಿಶೆಯಲ್ಲಿ ಏನಾದರೂ ಪಟ್ಟಣವ್ರಿಗೆ ಅವಕಾಶ ಸಿಗ್ಬೋದಾ ಅನ್ನುವಂಥದ್ದು. ಯಾಕಂದರೆ ಅವ್ರ ಅವಕಾಶ ತಪ್ಪಿಸಿದ್ರೆ ಡಿ ಕೆ ಶಿ ಅವರಿಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದೇನೋ, ನೋಡ್ಬೇಕು ಏನೇನು ಆಗ್ತದೆ. ಇದಂತೂ ನಡೆದಂಥದ್ದು. ಆದರೆ ಲಕ್ಷ್ಮಣ ಸವದಿ ಅವ್ರು ಮಾತ್ರ ಈಗಾಗಲೇ ಡಿ ಕೆ ಶಿ ಅವರಿಂದ ಏನೋ ಒಂದು ಕನ್ಫರ್ಮೇಷನ್ ತೊಗೊಂಡಿರಕ್ಕಂಥದ್ದು ಖುಷಿ ಒಳಗದಾರ. ಗೌರ್ಮೆಂಟ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಅವ್ರ ಮಾತುಗಳನ್ನು ನೋಡಿದ್ರೆ ಅನ್ನಿಸ್ತಾ ಇದೆ. ಹೀಗಾಗಿ ಇನ್ನೊಂದು ಪೋಸ್ಟ್ ಯಾರು, ಇನ್ನು ನಮ್ಮ ಮಹಂತೇಶ್ ಕೌಜಲಗಿ ಅವರು ಪಾಪ ಅವರು ಆಗಬೇಕಾಗಿದ್ದಿಲ್ಲ, ಸೀನಿಯರ್ ಅದಾರ. ಅವರು 4 ಸಲ MLA ಆಗಿದ್ದಾರೆ, ಒಮ್ಮೆ ಪಂಚಾಯತ್ ಪರಿಷತ್ತಿನ ಮೆಂಬರು ಆಗಿದ್ದರು. ಒಳ್ಳೆ ಅವ್ರ ಹೆಸರು ಇಟ್ಕೊಂಡಂಥವ್ರು, ಯಾವುದೇ ಕಪ್ಪು ದಾಖಲೆ ಇಲ್ಲದಂಥವ್ರು ಅವರು ಸಹಿತ. ಅದೇ ರೀತಿ ಗಣೇಶ್ ಹುಕ್ಕೇರಿ ಅವರು, ಆಶಿಫ್ ಶೇಟ್ ಅವ್ರದ್ದು ಕೊಡ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ಗಣೇಶ್ ಹುಕ್ಕೇರಿ ಅವ್ರಿಗೆ ಕೊಡಬೇಕು ಅನ್ನೋದು. ಇವರಿಬ್ಬರಲ್ಲಿ ಯಾರಿಗೆ ಕೊಡ್ಬೋದು ಕೊಟ್ರ ಅಂತ ಒಂದು ಪ್ರಶ್ನೆ ಇದ್ದ. ಯಾಕಂದರೆ ಗಣೇಶ್ ಹುಕ್ಕೇರಿ ಅವರಿಂದ ಪ್ರಕಾಶ್ ಹುಕ್ಕೇರಿ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ ಅವರ ರಾಜಕೀಯ ಕರಿಯರ್ ಹೆಂಗದಪ್ಪ ಅಂದ್ರೆ ಸ್ಪಾಟ್ಲೆಸ್, ಕಪ್ಪು ಕರೆ ಇಲ್ಲದಂಥದ್ದು ಅಂತೇಳಿ ಕರೀತಾರೆ. ಪ್ರಾಮಾಣಿಕ ಕೆಲಸ ಮಾಡ್ತಾರಪ್ಪ, ಜನಸಾಮಾನ್ಯರ ಜೊತೆ ತಾವು ಗುರುತಿಸ್ಕೊಳ್ತಾರೆ. ಅದರಲ್ಲೂ ತಮ್ಮ ಏರಿಯಾದಲ್ಲೇ, ಚಿಕ್ಕೋಡಿ ಏರಿಯಾದಲ್ಲೇ ಒಬ್ಬ ಏನಪ್ಪ ಅಂತಂದ್ರೆ ಅವರೊಬ್ಬರು ಅಜಾತ ಶತ್ರು ಅನ್ನುವಂಥ ಮಾತು